ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್. ಸೊ ಇವತ್ತೊಂದು ರೆಸಿಪಿ, ಸೊ ಒಂದು ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ಟೇಸ್ಟಿಯಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅಂದ್ಕೊಂಡೆ. ಹಾಗಾಗಿ ಅದನ್ನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ಸುಮಾರು ಜನ ಕೇಳ್ತಾಯಿದ್ರಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂಥೇಳಿ. ಸ್ವಲ್ಪ ದಿನ ನನಗೂ ರೆಸ್ಟ್ ಬೇಕು, ಸೊ ಸ್ವಲ್ಪ ಬ್ರೇಕ್ ಬೇಕು ಅನ್ನೋ ಕಾರಣಕ್ಕೆ ನಾನು ವ್ಲಾಗೆಲ್ಲ ಏನೂ ಮಾಡಿರಲಿಲ್ಲ. ಬಿಕಾಸ್ ರೆಸ್ಟು ಅಂತ ಏನಿಲ್ಲ, ಬ್ರೇಕ್ ಅಂತಲೂ ಏನೂ ಇಲ್ಲ. ಸ್ವಲ್ಪ ಏನಂದರೆ ಅಷ್ಟು ವ್ಯೂಸೂ ಇರಲಿಲ್ಲ. ಹಾಗಾಗಿ ಅಷ್ಟು ಕಷ್ಟಪಟ್ಟು ಮಾಡ್ತೀನಿ, ಅಷ್ಟು ರಿಸ್ಕ್ ತಗೊಂಡು ಟೈಮ್ ಕೊಟ್ಟು ಎಲ್ಲರೂ ಹೋದಲ್ಲಿ ಅಲ್ಲಿ ಹೋದ ಪ್ಲೇಸ್ನ ಎಂಜಾಯ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಡ್ತಿದ್ದೆ. ಸೊ ಹಂಗಾಗಿ ನನ್ನ ಜೊತೆ ಇವ್ರು ಇದ್ದವ್ರಿಗೂ ಹಿಂಸೆ ಮಾಡಿಬಿಡ್ತಿದ್ದೆ, ವಿಡಿಯೋ ಮಾಡಿರಿ ಅಂಥೇಳಿ. ಹಾಗಾಗಿ ಒಂದು ಸ್ವಲ್ಪ ದಿನ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಹೇಳಿ ಬ್ರೇಕ್ ಕೊಟ್ಟಿದ್ದೆ. ಹಾಗಾಗಿ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದು ಏನೋ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಅಂದರೆ ಆವಾಗ ಒಂದೊಂದು ಲಾಗ್ ಕೊಡ್ತಾ ಹೋಗ್ತೀನಿ. ಬಟ್ ಕಂಟಿನ್ಯೂ ಆಗಿ ಇರುತ್ತೆ ನನ್ನ ಲಾಗು ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಈ ಮನೇಲಿದ್ದವ್ರಿಗೆ ಏನು ಕಂಟೆಂಟ್, ಈಗ ಒಂದು ಲಾಗ್ ಮಾಡ್ತೀವಿ ಅಂದರೆ ಏನಾದ್ರು ಒಂದು ಕಂಟೆಂಟ್ ಇದ್ರೇ ಮಾಡೋಕ್ಕೆ ಇಂಟ್ರೆಸ್ಟು ಬರ್ತೈತಿ, ನೋಡೋರ್ಗೂ ಇಂಟ್ರೆಸ್ಟ್ ಬರ್ತೈತಲ್ಲ. ಹಾಗಾಗಿ ಆ ಥರ ಯಾವ ಕಂಟೆಂಟು ಸಿಕ್ಕಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಲಾಗ್ ಮಾಡಿರಲಿಲ್ಲ. ಸೊ ಆ ಥರ ಯಾವುದಾದ್ರೂ ಕಂಟೆಂಟ್ಸ್ ಇದ್ದಾಗ ಅಥವಾ ಎಲ್ಲರೂ ಹೋದಾಗ ನಿಮ್ಮ ಜೊತೆ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಟೊಮ್ಯಾಟೊ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಈಗ ನಂಗದು ಎಲ್ಲೋ ನೋಡಿದ್ದೆ ನಾನು ಕೂಡ ಆ ಸಾಂಬಾರು ಮಾಡೋದನ್ನು. ಸೊ ನೋಡಿದೆ, ಅಷ್ಟು ತಿನ್ಬೇಕಂತ ಅನ್ನಿಸ್ತು. ಹಾಗಾಗಿ ಈಗ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಸೊ ಬರ್ರಿ ಆ ರೆಸಿಪಿ ಹೆಂಗಿರ್ತೈತಿ ಏನಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. ಟೇಸ್ಟಿಯಾಗಿರೋ ಸಾಂಬಾರನ್ನ ಹೇಗೆ ಮಾಡೋದು, ಸೊ ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ನೋಡೋಣ. ಮಾಡಲಿಕ್ಕೆ ನಾನು ಹೇಳಿದ್ದು ಟೊಮ್ಯಾಟೊ ಸಾಂಬಾರು ಅಂತ ಕ್ವಿಕ್ಕಾಗಿ ಮಾಡೋದು. ಸೊ ಅದಕ್ಕೋಸ್ಕರ ಒಂದು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಸೊ ಕ್ವಾಂಟಿಟಿ ನಿಮಗೆ ಗೊತ್ತಾಗುತ್ತಲ್ಲ, ಹಂಗೆ ನೋಡ್ಕೊಂಡು ಮಾಡ್ಕೋಬೇಕ್ರಿ. ಸೊ ನಮಗೇನು 2-3 ಜನ ಅಲ್ಲ, ಹಾಗಾಗಿ ನಾನು ಒಂದು 3-4 ಟೊಮೆಟೊ ತೊಗೊಂಡಿದ್ದೀನಿ ಫಸ್ಟು. ಸೊ ಅದನ್ನು ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೆ. ಮಿಕ್ಸಿ ಮಾಡ್ಕೋಬೇಕಲ್ಲ, ಸೊ ನೋ ಪ್ರಾಬ್ಲಮ್, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರು ಓಕೆ. ಸೊ ಅದಕ್ಕೀಗ ಮಸಾಲೆ ರೆಡಿ ಮಾಡ್ಕೋಬೇಕು. ಸೊ ಏನು ಮಸಾಲೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಸೊ ಮಸಾಲೆಗೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹುರಿದು ಹಾಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು. ಸೊ ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಸೊ ನಮ್ಮೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಹಾಕಬೇಕು. ಸೊ ಬೆಳ್ಳುಳ್ಳಿ ಇಲ್ಲಿದಾದರೆ ಸಿಪ್ಪೆ ಬಿಚ್ಚಿ ಹಾಕ್ರಿ, ಇಲ್ಲ ಅಂತ ಹೇಳಿದ್ರೆ ಊರ ಕಡೆ ನಾಟಿ ಬೆಳ್ಳುಳ್ಳಿ ಆದರೆ, ಜವಾರಿ ಬೆಳ್ಳುಳ್ಳಿ ಆದರೆ ಸೊ ಹಂಗೆ ಒಂದು ಸ್ವಲ್ಪ ತೆಗೆದು ಈ ಥರ ಮಾಡ್ಕೊಂಡು ಹಾಕಿದ್ರೂ ಓಕೆ. ಸೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಾಗ್ತೈತಿ. ಸೊ ಅದಾದಮೇಲೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ. ಸೊ ನೆಕ್ಸ್ಟು ಸ್ವಲ್ಪ ಹುಳಿ ಹಾಕೋಣ ಅಂತ ಹೇಳಿ ಏನು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ಇದನ್ನು ಏನು ಮಾಡ್ಕೋಬೇಕೀಗ ಅಂತಂದ್ರೆ, ತರಿಯಾಗಿ ತುಂಬ ಸಣ್ಣಗೆ ರುಬ್ಬೋದು ಬೇಡ. ಸ್ವಲ್ಪ ನಮ್ಮ ಕಡೆ ಉದ್ರಾ ಬದ್ರಾ ಅಂತ ಹೇಳ್ತಾರಲ್ಲ, ಹಾಗೆ ತರಿಯಾಗಿ ಇದನ್ನು ರುಬ್ಕೊಳ್ಳೋಣ. ನೋಡ್ರಿ ಈ ಹದದೊಳಗೆ, ಅಂದರೆ ಈ ಥರ ಸ್ವಲ್ಪ
ಗದಡು ತರಿಯಾಗಿ ಅಂತ ಹೇಳ್ತಾರೆ, ಈ ಥರ ರುಬ್ಕೋಬೇಕು. ಸೊ ರುಬ್ಕೊಂಡು ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊನು ಕೂಡ ಈಗ ಇದರಲ್ಲಿ ಹಾಕಿ ಇದನ್ನು ಕೂಡ ಸಣ್ಣಗೋವರೆಗೂ ರುಬ್ಕೊಳ್ಳೋಣ. ರುಬ್ಕೋಬೇಕು. ಬೇಕಂದರೆ ನೀವು ಟೊಮೆಟೊ ಆ್ಯಡ್ ಮಾಡ್ತೀರಲ್ಲ ಆವಾಗಲೇ ನೀರು ಹಾಕಿ ರುಬ್ಕೋಬಹುದು. ಸೊ ಈಗ ಒಗ್ಗರಣೆ ಕೊಡ್ತೀನಿ ಬರ್ರಿ. ಸೊ ಮಾಮೂಲಿ ಒಗ್ಗರಣೆ, ಸಾಸಿವೆ ಜೀರಿಗೆ ಅದೇ ಥರನೇ ಒಗ್ಗರಣೆ ಕೊಡೋದು. ಸ್ವಲ್ಪ ಆಯಿಲ್ ಕಾದ ತಕ್ಷಣ ಸ್ವಲ್ಪ ಜೀರಿಗೆ, ಆಯಿಲಿನ ಕಾದಿಲ್ಲ. ಸೊ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಸೊ ಅದಾದಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿದರೆ ಒಗ್ಗರಣೆಗೆ ಗಮ್ ಅಂತ ಬರುತ್ತೆ. ಸೊ ಜೊತೆಗೆ ಸ್ವಲ್ಪ MTR ಇಂಗ್. ಸೊ ಹಿಂಗೆ ಹಾಕಿದರೆ ಅದೊಂಥರ ಟೇಸ್ಟೇ ಬೇರೆ ಇರ್ತದೆ, ಡೈಜೆಷನಿಗೂ ಕೂಡ ಒಳ್ಳೆಯದು ಹಿಂಗೆ ಯೂಸ್ ಮಾಡೋದ್ರಿಂದ. ಹಾಗಾಗಿ ಸೊ ಒಗ್ಗರಣೆ ನೋಡಿ ಇಷ್ಟೇ ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ಳೋದು. ಸೊ ಒಗ್ಗರಣೆಗೆ ರೆಡಿ ಆಯಿತು. ಈಗ ಆ ಮಸಾಲೆನ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತೀನಿ. ಈಗ ರುಬ್ಬಿರೋ ಏನು ಟೊಮೆಟೊ ಮಸಾಲೆ ಎಲ್ಲ ಇತ್ತಲ್ಲ ಅದೊಂದು ಸ್ವಲ್ಪ, ನಾನು ಟೊಮೆಟೊ ಹಸಿದೆ ಹಾಕಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಅದು ಕುದಿಬೇಕು. ಅಂದರೆ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಕುದ್ಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇದು ಹಸಿ ಸ್ಮೆಲ್ ಕೂಡ ಹೋಗಿರ್ತೈತಿ. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ ನಾವೆಷ್ಟು ನೀರು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಸಾಂಬಾರು ಫೈನಲ್ ಲುಕ್ ಕೊಡಬೇಕು, ಟೇಸ್ಟ್ ಕೊಡಬೇಕು ಅಂದರೆ ಸ್ವಲ್ಪ ಬೆಲ್ಲ. ನಾನು ಮಾತ್ರ ಬೆಲ್ಲ ಇಲ್ಲದೇ ಯಾವ ಅಡುಗೆನೂ ಮಾಡಲ್ಲ. ಒಂದು ಸಾಂಬಾರು ಮಾಡಿದ್ರು ಬೆಲ್ಲ ಹಾಕ್ತೀನಿ, ಪಲ್ಯ ಮಾಡಿದರು, ಈವನ್ ರೈಸ್ ಐಟಮ್ ಮಾಡಿದರೂ ಕೂಡ ನಾನು ಬೆಲ್ಲ ಆ್ಯಡ್ ಮಾಡದೆ ರೈಸ್ ಐಟಮ್ ಮಾಡೋದಿಲ್ಲ. ಸೊ ಹಂಗಾಗಿ ಈ ಸಾಂಬಾರಿಗೆ ಫೈನಲ್ ಲುಕ್, ಫೈನಲ್ ಟೇಸ್ಟ್ ಕೊಡಬೇಕು ಅಂತ ಹೇಳಿದರೆ ಅದು ಬೆಲ್ಲ. ಸೊ ಬೆಲ್ಲ ಈಗ ಆ್ಯಡ್ ಮಾಡಿದೆ. ಸೊ ಆ್ಯಡ್ ಕೂಡ ಆಯಿತು, ಆದರೂ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ಸೊ ಕೊತ್ತಂಬರಿ ಸೊಪ್ಪಿಲ್ಲ, ಬಟ್ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ರಿ, ಟೇಸ್ಟ್ ಮಾತ್ರ ಖತರಾಗಿರ್ತೈತಿ, ಅಲ್ಟಿಮೇಟ್ ಆಗಿರ್ತೈತಿ ಟೇಸ್ಟು. ಬಿಸಿ ಬಿಸಿ ಸಾಂಬಾರು ಜೊತೆಗೆ ರೈಸು ಊಟ ಮಾಡ್ತಾಯಿದ್ರೆ ಆಹಾ ಆ ಟೇಸ್ಟೇ ಬೇರೆ, ಸಖತ್ತಾಗಿರ್ತದೆ ಟೇಸ್ಟು. ಸೊ ನೀವು ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಮಾಡಿದ ಮೇಲೆ ಟೇಸ್ಟ್ ಹೆಂಗೆ ಬಂತು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮುಖಾಂತರ ಸೊ ನಿಮ್ಮ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಸೊ ಈಗ ಫೈನಲಿ ಕುದೀತಾ ಇದೆ. ಸೊ ರೆಡಿ ಆಯಿತು. ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಟೇಸ್ಟ್ ಹೆಂಗಾಗಿತ್ತು ಏನು ಅಂಥೇಳಿ ಹೇಳ್ತೀನಿ ಬರ್ರಿ. ಜೊತೆಗೆ ಒಂದೆರಡು ಹಪ್ಪಳ, ಶಾಂಡ್ಗಿ, ಮೆಣಸಿನ್ಕಾಯಿ ಕರ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಟೇಸ್ಟೇ ಬೇರೆ. ಸಾಂಬಾರು ರೆಡಿ ಮಾಡಿಕೊಂಡೆ ಊಟ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಈ ಸಾಂಬಾರು ರೆಸಿಪಿ ಮಾಡಿರೋದು, ಹಾಗಾಗಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿ ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಂದರೆ ಘಮ 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 ಅಂತ ಚೆನ್ನಾಗೇ ಇತ್ತು, ಅಂತ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು. ಟೇಸ್ಟೂ ಅಷ್ಟು ಚೆನ್ನಾಗಿರ್ತೈತಿ ಅಂತ ಅಂದ್ಕೊಂಡೇನಿ. ಆಹಾ ಹುಳಿ ಖಾರ ಥರ ಬಾಯಿ ಕಟ್ಟಂಗಾದಂಗೆ ಆಗಿತ್ತು. ಫುಲ್ ಸ್ವಚ್ಛ ಆಯ್ತು ನೋಡ್ರಿ, ಟೇಸ್ಟ್ ಚೆನ್ನಾಗೈತಿ. ಸೊ ನೀವು ಕೂಡ ಈ ಏನೋ ಕ್ವಿಕ್ಕಾಗಿ ಒಂದು ಟೊಮ್ಯಾಟೊ ಸಾಂಬಾರು ರೆಸಿಪಿನ ಮಾಡ್ಕೊಳ್ಳಿ. ಸೊ ನಿಮ್ಮ ಮನೇಲೂ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಹಾಕಿ. ಸೊ ಈ ಸಾಂಬಾರು ಏನಾರು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಜೊತೆಗೆ ಹಂಗೆ ಶೇರ್ ಕೂಡ ಮಾಡಿರಿ, ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದ್ರಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಸೊ ಇದೇ ಥರ ಒಂದೊಂದು ರೆಸಿಪಿ ಜೊತೆ ನಾನು ನಿಮ್ಮ ಜೊತೆಗೆ ಸಿಗ್ತಾ ಹೋಗ್ತೀನಿ, ಅಂದರೆ ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ. ಇವಾಗಂತರೂ ಕೊಡ್ತೀನಿ ಲಾಗ್ನ. ಸೊ ಯಾವುದಾದ್ರೂ ಹೊಸ ರೆಸಿಪಿ ಮಾಡಿದರೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ನನ್ನ ವ್ಲಾಗ್ನ ಫುಲ್ಲಾಗಿ ನೋಡಿರ್ತೀರ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.